ಕನ್ನಡ ಚೆಲುವ ನಾಡು ಬದುಕು ಬೇಡ ಬರೆದಿರುವ ಪದ್ಯವನ್ನು ನೆನಪಿಸಿಕೊಳ್ಳುತ್ತಾ ಎಲ್ಲಾದರೂ ಇರು ಎಂದಾದರೂ ಇರು ಎಂದಿಗೂ ನೀ ಕನ್ನಡವಾಗಿರು ಎಂದು ಹೇಳುತ್ತಾ ಎಲ್ಲರಿಗೂ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹಾಗೂ ಬೆಳಗಿನ ಶುಭೋದಯಗಳು. ಎಲ್ಲ ಮಕ್ಕಳಿಗೂ ಕುಳಿತುಕೊಳ್ಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಸಿಸ್ಟರ್ ಸಹೋದರಿ ಅಮಲಾರವರಿಗೂ ಹಾಗೂ ನಮ್ಮ ಶಾಲೆಯ ಸಂಸ್ಥಾಪಕರಾದ ಸಹೋದರಿ ಆರೋಗ್ಯಂರವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷದಂತೆ ನವೆಂಬರ್ 1ರಂದು ಆಚರಿಸಲಾಗುತ್ತದೆ. ಮೈಸೂರು ರಾಜ್ಯ 1956ರ ನವೆಂಬರ್ 1ರಂದು ನಿರ್ಮಾಣವಾದುದರ ಸಂಕೇತವಾಗಿ ಈ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ದಕ್ಷಿಣ ಭಾರತದ ಎಲ್ಲಾ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಒಂದು ರಾಜ್ಯವನ್ನ ಘೋಷಣೆ ಮಾಡಿದ ಈ ದಿನವನ್ನ ಕನ್ನಡಿಗರ ನಾಡಹಬ್ಬವಾಗಿ ಆಚರಿಸಲಾಗುತ್ತದೆ. ಹಾಗಾಗಿ ಇಂದು ದಿನಾಂಕ 3 ನವೆಂಬರ್ 2025 ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಅನಾದಿ ಕಾಲದಿಂದಲೂ ಪ್ರಾಮುಖ್ಯತೆಯನ್ನು ಪಡೆದಿದೆ. ಅತಿಥಿ ದೇವೋಭವ ಎನ್ನುವಂತೆ ಅತಿಥಿ ಮಹೋದಯರನ್ನ ಸ್ವಾಗತಿಸಲು ನಮ್ಮ ಶಾಲೆಯ ಶಿಕ್ಷಕರಾದ ಗಿರಿಜಾ ಮೇಡಮ್ ಅವರಿಗೆ ವೇದಿಕೆ ಮೇಲೆ ಕರೆಯುತ್ತೇನೆ. ಎಲ್ಲರಿಗೂ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಸಿಸ್ಟರ್ ಅಮಲಾ ಅವರು, ಸೋದರಿ ಅಮಲಾ ಅವರು ಮತ್ತು ಕರೆಸ್ಪಾಂಡೆಂಟ್ ಶಾಲೆಯ ಸಂಸ್ಥಾಪಕರಾದ ಸಹೋದರಿ ಆರೋಗ್ಯಂ ಅವರಿಗೂ ನಮ್ಮ ಈ ಸ್ವರ್ಣ ಕನ್ನಡ ರಾಜ್ಯೋತ್ಸವಕ್ಕೆ ಸ್ವಾಗತವನ್ನು ಕೋರಲು ಬಯಸುತ್ತೇನೆ. ಧನ್ಯವಾದಗಳು ಸಹೋದರಿಯರೇ. ಕನ್ನಡ ರಾಜ್ಯೋತ್ಸವದ ಸ್ವಾಗತ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರಿಗೆ, ಆಹ್ವಾನಿತ ಅತಿಥಿಗಳಿಗೆ ಮತ್ತು ಸಮಸ್ತ ನನ್ನ ಸಹಶಿಕ್ಷಕರಿಗೂ ಮತ್ತು ನನ್ನ ಮುದ್ದಿನ ಮಕ್ಕಳಿಗೂ ಮತ್ತೊಮ್ಮೆ ನಾನು ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಹೇಳುತ್ತೇನೆ. ಕನ್ನಡ ರಾಜ್ಯೋತ್ಸವ ಇದು ಕೇವಲ ಭಾಷೆಯ ಆಚರಣೆಯಲ್ಲ, ಬದಲಾಗಿ ನಮ್ಮ ಅಸ್ಮಿತೆಯ, ಸಂಸ್ಕೃತಿಯ ಮತ್ತು ಏಕತೆಯ ಸಂಕೇತವಾಗಿದೆ. ನಮ್ಮ ನಾಡಿನ ಹೆಮ್ಮೆಯನ್ನು ಮತ್ತು ಸಾಧನೆಗಳನ್ನು ನೆನಪಿಸಿಕೊಳ್ಳುವ ದಿನವಿದು. ಭಾಷೆ, ಜಾತಿ, ಧರ್ಮ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಕರ್ನಾಟಕವನ್ನು ಇನ್ನಷ್ಟು ಪ್ರಗತಿ ಪಥದಲ್ಲಿ ಕೊಂಡೊಯ್ಯಲು ಸಂಕಲ್ಪ ಮಾಡೋಣ. ಕನ್ನಡದ ಘನತೆಯನ್ನು ಎತ್ತಿ ಹಿಡಿಯೋಣ. ಈಗ ನಮ್ಮ ಶಾಲೆಯ ಸಂಸ್ಥಾಪಕರಾದ ಸಹೋದರಿ ಆರೋಗ್ಯಂ ಅವರಿಗೆ ಈ ಸಂದರ್ಭದಲ್ಲಿ ನಾವು ಒಂದು ಚಿಕ್ಕ ಕಾಣಿಕೆಯನ್ನು ಅರ್ಪಿಸಲಿದ್ದೇವೆ. ದಯವಿಟ್ಟು ಎಲ್ಲರೂ ಮಕ್ಕಳೇ ಮತ್ತು ಸಹ ಶಿಕ್ಷಕರೇ, ಸಿಸ್ಟರನ್ನು ನಾವು ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದ್ದೇವೆ. ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟೋಣ. ಈಗ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಸಹೋದರಿ ಅಮಲಾ ಅವರಿಗೆ ಶಿಕ್ಷಕರಾದ ಮತ್ತು ರೇಣುಕಾ ಮೇಡಮ್ ಅವರು ಸ್ವಾಗತಿಸಲಿದ್ದಾರೆ. ಸ್ವಾಗತಿಸೋಣ ನಮ್ಮ ಪ್ರಾಂಶುಪಾಲರಿಗೆ. ಇದು ನಮ್ಮ ಭಾರತದ ಮತ್ತು ನಮ್ಮೆಲ್ಲರ ಒಂದು ಸಂಸ್ಕೃತಿ. ಇದು ಬೆಳಗೋದ್ರಿಂದ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಲಿದೆ ಮತ್ತು ನಮ್ಮ ಜೀವನದಲ್ಲಿ ಹುಮ್ಮಸ್ಸು, ಸಂತೋಷವನ್ನು ತರಲಿದೆ. ಈ ಜ್ಯೋತಿಯನ್ನು ನಮ್ಮ ಶಾಲೆಯ ಸಂಸ್ಥಾಪಕರಾದ ಆರೋಗ್ಯಮವರು, ಅಮಲಾ ಅವರು ಮತ್ತು ನಮ್ಮ ಶಿಕ್ಷಕರ ತಂಡವತಿಯಿಂದ ರೂಬ್ಯಾ ಮೇಡಮ್ ಅವ್ರಿಗೂ ಮತ್ತು ದಿಯಾ ಮ್ಯಾಮ್ ಮತ್ತು ಬಿನು ಮ್ಯಾಮ್ ಅನ್ನು ಕರೆಯುತ್ತಿದ್ದೇನೆ. ಇಲ್ಲಿ ಬಂದು ನಮ್ಮ ಈ ಜ್ಯೋತಿಯನ್ನು ಬೆಳಗಬೇಕೆಂದು
ತಮಸೋಮಾ ಜ್ಯೋತಿರ್ಗಮಯ असतोमा सद्गमय तमसोमा ज्योतिर्गमय. ಅವರಿಗೆ ಧನ್ಯವಾದಗಳನ್ನು ಹೇಳಿದ್ದಾರೆ. ಕಲಿತವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿ ದೀಪ, ಅಪ್ಪಿಕೋ ಕನ್ನಡವ ಎಂದು ಹೇಳುತ್ತಾ ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಸುವಾರ್ತೆಗಳು ವಾಕ್ಯ 19:13-15. ಆಗ ಜನರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನ ಬಳಿಗೆ ತಂದು ಆತನ ಕೈ ಇಟ್ಟು ಅವರ ಮೇಲೆ ಪ್ರಾರ್ಥಿಸಬೇಕೆಂದು ಕೇಳಿದರು. ಆದರೆ ಶಿಷ್ಯರು ಅವರನ್ನು ಗದರಿಸಿದರು. ಯೇಸು ಹೇಳಿದನು, ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿರಿ, ಅವರನ್ನು ತಡೆಯಬೇಡಿ, ಏಕೆಂದರೆ ಪರಲೋಕದ ರಾಜ್ಯವು ಎಂತಹ ವರದಾಗಿದೆ. ಆಗ ಆತನು ಅವರ ಮೇಲೆ ಕೈ ಇಟ್ಟು ಆಶೀರ್ವದಿಸಿ ಅಲ್ಲಿಂದ ಇಷ್ಟಲಿದ್ದನು. ದೇವರಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಿಸಿ. ನಮ್ಮ ಮುಂದೆ ಸ್ವಾಗತ ನೃತ್ಯದ ಮೂಲಕ ಪ್ರದರ್ಶಿಸಲು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಬರುತ್ತಿದ್ದಾರೆ. ಹೃದಯದಲ್ಲಿ
ಅಭಿನಂದನೆ ಆ ಕಣ್ಣಿಗೆ. ವಂದನೆ ಆ ಹೆಣ್ಣಿಗೆ, ಅಭಿನಂದನೆ ಆ ಕಣ್ಣಿಗೆ. ಕಂಡೆ ಅವಳ ಮಾತಿನಲ್ಲಿ ಶಾರದಾಂಬ ವೀಣೆಯ, ಅವಳ ನಡೆಯ ನಾಟ್ಯದಲ್ಲಿ ತುಂಗೆ ಅಲೆಯ ನಾಟ್ಯವ. ಅವಳ ಛಲವೇ ಕಿತ್ತೂರಿನ ಮಹಿಮೆ, ಅವಳ ಸೊಬಗೆ ಬೇರೂರಿನ ಪ್ರತಿಮೆ. ಅವಳ ಛಲವೇ ಕಿತ್ತೂರಿನ ಮಹಿಮೆ, ಅವಳ ಸೊಬಗೆ ಬೇರೂರಿನ ಪ್ರತಿಮೆ. ಕನ್ನಡಮ್ಮನ ದೇವಾಲಯ ಕಂಡೆ ಹೆಣ್ಣಿನ ಕಂಗಳಲ್ಲಿ. ಆಕೆಯ ಹೃದಯದಲ್ಲಿ ವಂದನೆ ಆ ಹೆಣ್ಣಿಗೆ, ಅಭಿನಂದನೆ ಆ ಕಣ್ಣಿಗೆ. ಕರುನಾಡು ಇದು ಕಲೋತ್ತರ ಪ್ರಕಾಶ. ಬೀಡು ನಮ್ಮ ನಾಡು, ಕಲೆಗಳ ಬೀಡು, ವಿವಿಧ ಪಾರಂಪರಿಕ ಸಂಸ್ಕೃತಿಯ ತವರು ಹಾಗೂ ಕನ್ನಡದ ಸಂಕೇತವಾಗಿರುವಂತಹ ನಮ್ಮ ಭಾರತ. ಈಗ ಧ್ವಜಾರೋಹಣ ಮಾಡಲು ವೇದಿಕೆ ಮೇಲೆ ಆಸೀನರಾದ ನಮ್ಮ ಪ್ರಾಂಶುಪಾಲರು ಹಾಗೂ ಸಂಸ್ಥಾಪಕರನ್ನ ನಾನು ಧ್ವಜಾರೋಪಣ ಮಾಡೋದಕ್ಕೆ ಕೇಳಿಕೊಳ್ಳುತ್ತೇನೆ. General salute, salute. State anthem, begin. जय भारत जननीय तनुजाते, जय हे कर्नाटक माते, जय सुंदर नदिवनಗಳ ನಾಡೆ, जय हे रस ಋಷಿಗಳ ಬೀಡೆ. जय भारत जननीय तनुजाते, जय हे कर्नाटक माते. ಭೂದೇವಿಯ ಮಕುಟದ ನವಮಣಿಯೇ, ಚಂದದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಕಂಪನ ಕುಲಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಡಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗಾ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ.
ಸರ್ವಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಕಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸೊಗಸು ನಮ್ಮಲ್ಲಿ ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕು ಎಂದು ಹೇಳುತ್ತಾ ನಮ್ಮ ಶಾಲೆಯ ಶಿಕ್ಷಕರಾಗಿರುವಂತಹ ಮಂಜು ಸರ್ ಅವರು ಕಿರುಭಾಷಣವನ್ನು ಕೊಡಲು ಬರುತ್ತಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನನ್ನ ನೆಚ್ಚಿನ ಆರೋಗ್ಯ ಅಕ್ಕ ಅವರಿಗೂ ಹಾಗೂ ನನ್ನ ನೆಚ್ಚಿನ ಪ್ರಾಂಶುಪಾಲರಾದಂತಹ ಅಮಲಾ ಅಕ್ಕ ಅವರಿಗೂ, ನನ್ನೆಲ್ಲ ಶಿಕ್ಷಕ ಮಿತ್ರರಿಗೂ ಹಾಗೂ ನನ್ನ ಮುದ್ದು ಮಕ್ಕಳಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಮಕ್ಕಳೇ, ನಮ್ಮ ಕರ್ನಾಟಕ ಅಂದರೆ ಅಥವಾ ನಮ್ಮ ಕರುನಾಡು ಅಂದರೆ ನಮ್ಮ ಹೆಮ್ಮೆಯ ನಾಡು, ನಮ್ಮ ಕನ್ನಡ ಮಾತೃಭಾಷೆ. ನಾವು ಪ್ರತಿ ವರ್ಷವೂ ಕೂಡ ನವೆಂಬರ್ 1ರಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಕರ್ನಾಟಕದ ಎಲ್ಲ ಭಾಗಗಳಲ್ಲೂ, ಎಲ್ಲ ಸಂಘ ಕಚೇರಿಗಳಲ್ಲೂ, ಶಾಲೆಗಳಲ್ಲೂ ಹಾಗೂ ಪ್ರತಿಯೊಂದು ಸರ್ಕಾರೇತರ ಅಥವಾ ಸಂಘ ಸಂಸ್ಥೆಗಳಲ್ಲೂ ಕೂಡ ಇದನ್ನು ನಾವು ಏನು ಮಾಡ್ತೀವಿ ಅಂದರೆ ಆಚರಣೆ ಮಾಡ್ಕೊಬರ್ತೀವಿ. ಇದು ನಮ್ಮ ವಾಡಿಕೆ. ಮಕ್ಕಳೇ, ಈ ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂದರೆ ಏನು ಮುಖ್ಯ ಕಾರಣ ಅಂದರೆ, ಒಂದಾನೊಂದು ಕಾಲದಲ್ಲಿ ಮೈಸೂರು ಸಂಸ್ಥಾನ ಆಳ್ವಿಕೆ ಮಾಡ್ತಾಯಿತ್ತು. ನಮ್ಮ ಕರ್ನಾಟಕ ಒಗ್ಗೂಡಿ ಆಳ್ವಿಕೆಯನ್ನು ಮಾಡ್ತಾ ಇರಲಿಲ್ಲ, 4 ಭಾಗಗಳಾಗಿ ಆಳ್ವಿಕೆ ಮಾಡ್ತಾಯಿತ್ತು. ಒಂದು ಮೈಸೂರು ಸಂಸ್ಥಾನ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಈ ಥರ ಕರ್ನಾಟಕಗಳು 4 ಭಾಗಗಳಾಗಿ ವಿಂಗಡಣೆಯಾಗಿ ಆಳ್ವಿಕೆ ಮಾಡ್ತಾಯಿತ್ತು. 4 ಭಾಗಗಳಲ್ಲೂ ಕೂಡ 4 ರಾಜರು ಆಳ್ವಿಕೆ ಮಾಡ್ತಾಯಿದ್ರು. ಹಾಗೆ ಬಟ್ ಕನ್ನಡ ಮಾತಾಡುವಂತಹ ಜನಗಳು ವಿಂಗಡಣೆಯಾಗಿ ಬೇರೆ ಬೇರೆ ಕಡೆ ವಾಸ ಮಾಡ್ತಾಯಿದ್ರು. ಕನ್ನಡ ಭಾಷೆ ಮಾತನಾಡುವ ಎಲ್ಲ ಜನರಿಂದ ಪ್ರಾಂತ್ಯವನ್ನು ಒಗ್ಗೂಡಿಸುವ ಸಲುವಾಗಿ ಮೈಸೂರು ರಾಜ್ಯವನ್ನು ಸುದೀನವಾಗಿ ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾವ್ ರವರು 1905ರಲ್ಲಿ ಕರ್ನಾಟಕ ಏಕೀಕರಣ ಚಳವಳಿಯನ್ನು ಅವರು ಪ್ರಾರಂಭ ಮಾಡ್ತಾರೆ. ಹಾಗೆ 1950ರಲ್ಲಿ ಭಾರತವು ಗಣರಾಜ್ಯದ ಮೇಲಷ್ಟೇ ವಿವಿಧ ಪ್ರಾಂತ್ಯಗಳ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳಾಗಿ ಪರಿವರ್ತನೆಗೊಂಡವು. ಈ ಸಂದರ್ಭದಲ್ಲಿ ಕನ್ನಡ ಮಾತನಾಡುವ ಪ್ರಾಂತ್ಯವನ್ನು ಮೈಸೂರು ರಾಜ್ಯವನ್ನಾಗಿ ಉದಯ ಮಾಡಬೇಕಂತ ಅಂದಿನ ಕಾಲದಲ್ಲಿ ಕರ್ನಾಟಕ ಪುರೋಹಿತ ವೆಂಕಟರಾವ್ ಅವರು ಏಕೀಕರಣ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಅದೇ ಥರ ಮಕ್ಕಳೇ, 1950ರಲ್ಲಿ ನವೆಂಬರ್ 1ರಂದು ಕನ್ನಡ ಭಾಷೆ ಮಾತನಾಡುವವರಿಗಾಗಿ ಒಂದು ರಾಜ್ಯ ಉದಯವಾದ ಹಿನ್ನೆಲೆ ಪ್ರತಿ ವರ್ಷ ನಾವು ನವೆಂಬರ್ 1ರಂದು ಈ ಕನ್ನಡ ರಾಜ್ಯೋತ್ಸವವನ್ನು ಆರಂಭಿಸ್ಕೊಂಡು ಆಚರಣೆ ಮಾಡಿಕೊಂಡು ಬರ್ತಾಯಿದ್ದೀವಿ. ಹೀಗೆ ಈ ಕನ್ನಡ ರಾಜ್ಯೋತ್ಸವನ ಆರಂಭ ಮತ್ತು ಆಚರಣೆ ಮಾಡಬೇಕು ಅಂದರೆ ತುಂಬ ಹಲವಾರು ವ್ಯಕ್ತಿಗಳ ಶ್ರಮ ಇದೆ. ಅದರಲ್ಲಿ ಕುವೆಂಪು ಇರ್ಬೋದು, ಬೇಂದ್ರೆ ಇರ್ಬೋದು, ನಮ್ಮ ಕರ್ನಾಟಕದ ರಾಜ್ಕುಮಾರ್ ಸರ್ ಇರ್ಬೋದು, ಹಾಗೆ ಹಲವಾರು ಗಣ್ಯ ವ್ಯಕ್ತಿಗಳು ಇದರಲ್ಲಿ ತುಂಬ ಕೊಡುಗೆಯನ್ನು ನೀಡಿದ್ದಾರೆ. ಈಗ ನಾವು ನೋಡ್ಬೋದು, ನಮ್ಮ ಫ್ಲಾಗ್ ಯಾವ ಕಲರ್ ಇದೆ? ಯೆಲ್ಲೋ ಮತ್ತು ರೆಡ್, ಕೆಂಪು ಮತ್ತು ಹಳದಿ. ಓಕೆ, ಇದರ ಏನಪ್ಪ ಅಂದರೆ ಅರಿಶಿನ ಕುಂಕುಮ ಏನಿಕ್ತಾರೋ ಕರ್ನಾಟಕ ರಾಜ್ಯದಲ್ಲಿ ಅದರ ಸಂಕೇತ ಅಂತ ಹೇಳ್ಬೋದು ನಾವು. ಹಾಗೆ ಮಕ್ಕಳೇ, ಉದಯವಾದಿ ಈ ದಿನವನ್ನು ಸಂಭ್ರಮಿಸುವ ಸಲುವಾಗಿ ಕನ್ನಡ ಏಕೀಕರಣಕ್ಕೆ ಹೋರಾಡಿದ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ನೆನೆಸ್ಕೊತ ಹಾಗೂ ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಲು ನಮಗೆ ಅನುವು ಮಾಡ್ಕೊಂತ ಆರೋಗ್ಯ ಸಿಸ್ಟರ್ ಹಾಗೂ ಅಮಲ ಸಿಸ್ಟರ್ ಅವರಿಗೆ ಧನ್ಯವಾದ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಪ್ರೀತಿಯ ಶಿಕ್ಷಕರಿಗೆ ಧನ್ಯವಾದಗಳು. ಇದೀಗ ನಮ್ಮ ಶಾಲೆಯ ಶಿಕ್ಷಕರ ವಿದ್ಯಾರ್ಥಿಗಳಿಂದ ರೋಮಾಂಚನವೇ ಕನ್ನಡ
ಕಸ್ತೂರಿ ನುಡಿದು ಕರುನಾಡು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಸರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಬಣ್ಣ ಕರಿದೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ಕೈಗವನದವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋ ಗುರುಗಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ನಲಿದಾಡೋ ನೀರಿಗಳು ನಾವು ಯಾರೋ ಕಾಡಿಗಳು. ಹುಟ್ಟಿದರೆ ಕನ್ನಡ ನಾಡ ಬಿಟ್ಟಿದರೆ ಕನ್ನಡ ಮಣ್ಣ ಸ್ವಲ್ಪಿ ಚಾವಂಡಿ, ಇದು ವಿಧಿಯೋಡಿಸುವ ಬಂಡಿ, ಸ್ವಲ್ಪಿ ಚಾವಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಕಿನ್ನರ ಲೋಕದ ಮಕ್ಕಳಿಗಾಗಿ ಸನ್ಮಾನವನ್ನು ಕೋರಲಾಗುತ್ತದೆ. ಹಾಗಾಗಿ ಅದನ್ನು ವಿವರವನ್ನು ಹೇಳಲು ಬರುತ್ತಿರುವವರು ಕಿನ್ನರ ಲೋಕದ ಶಿಕ್ಷಕಿಯಾದ ರೇವತಿ ಮೇಡಮ್ ಅವರು. Everyone, good morning sister. Today I am very excited to announce October month our KG stars. This award is for someone who has shown remarkable growth and has consistently met the high standards. Please join me in a huge round of applause for October month stars UKG Tashvik and Haripriya, LKG Priyadarshan, Pre-KG Karan Tabita. I request our relevant sister Arogyam and HM sister Amala to give award. Priyadarshan,
ಪ್ರಿಯದರ್ಶನ್ Please give a big round of applause for them. Move that side. ಪಾಲರದ ಹಾಗೂ ಸಂಸ್ಥಾಪಕರನ್ನು ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಅರ್ಪಣೆಯನ್ನು ಮಾಡಲು ಬರುತ್ತಿರುವವರು ರೇಣುಕಾ ಮೇಡಮ್. ನಮಸ್ಕಾರಗಳು. ಇಂದಿನ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮೊದಲು ಸಹಕರಿಸಿ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮೊದಲಿಗೆ ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಿರ್ವಹಿಸಿ ಶ್ವೇತಾ ಮೇಡಮ್ ಅವರಿಗೂ ಧನ್ಯವಾದಗಳು. ಹಾಗೂ ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮ ಪ್ರೀತಿಯ ಪ್ರಾಂಶುಪಾಲರಾದ ಸಿಸ್ಟರ್ ಅಮಲಾ ಅವರಿಗೂ ಹಾಗೂ ಮುಖ್ಯ ಅತಿಥಿಯಾದ ಶಾಲೆಯ ಸಂಸ್ಥಾಪಕರಾದ ಸಿಸ್ಟರ್ ಆರೋಗ್ಯಮ್ಮ ಅವರಿಗೂ ಧನ್ಯವಾದಗಳು. ಧನ್ಯವಾದ ಸಿಸ್ಟರ್ಸ್. ಸ್ವಾಗತ ಭಾಷಣ ನೀಡಿ ಗಿರಿಜಾ ಮೇಡಮ್ ಅವರಿಗೂ ನನ್ನ ಧನ್ಯವಾದಗಳು. ಹಾಗೂ ಪ್ರಾರ್ಥನೆ ಹಾಡು ಹಾಗೂ ನಾಡಗೀತೆ ಹಾಡಿದ ಮಕ್ಕಳಿಗೂ ಧನ್ಯವಾದಗಳು. ಸ್ವಾಗತ ನೃತ್ಯ ಗುಂಪು ನೃತ್ಯ ನೀಡಿದ ಮಕ್ಕಳಿಗೂ ಧನ್ಯವಾದಗಳು. ನಾಡ ಬಗ್ಗೆ ಭಾಷಣ ನೀಡಿದ ಮಂಜು ಸರ್ ಅವರಿಗೂ ಧನ್ಯವಾದಗಳು. ಈ ರಾಜ್ಯೋತ್ಸವವನ್ನು ಯಶಸ್ವಿಗೆ ಶ್ರಮಿಸಿದ ಎಲ್ಲ ಶಿಕ್ಷಕರಿಗೂ ಹಾಗೂ ಮಕ್ಕಳಿಗೂ ಧನ್ಯವಾದಗಳು. ಕೊನೆಯಲ್ಲಿ ಈ ಅದ್ಭುತ ಕಾರ್ಯಕ್ರಮದಲ್ಲಿ ಹಾಜರಾಗಿರುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಮತ್ತು ಪಾಲ್ಗೊಳ್ಳುವಿಕೆ ಇಲ್ಲದೆ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿರುವುದಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.